ಅದೇನೋ ಸರಿ ಶ್ರೀವಲ್ಲಿ, ಆದರೆ ಅದೇ ಮುಹೂರ್ತದಲ್ಲಿ ಸುಬ್ಬುಗೂ ನಿನಗೂ ಹೇಗೆ ಮದುವೆ ಮಾಡ್ತಾರೆ ಅಂತ. ಅದಾ ಮೇಡಮ್, ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ನಾವೇ ಕಾಲ್ ಮಾಡಬೇಕು ಅಂದ್ಕೊಂಡ್ರೆ ಅವರೇ ಮಾಡ್ತಾ ಇದ್ದಾರೆ. ಪಿಕ್ ಮಾಡಿ ಕಾನ್ಫರೆನ್ಸ್ಗೆ ಹಾಕಿ. ಸರಿ ಮೇಡಮ್. ಶ್ರೀವಲ್ಲಿ ಒಂದು ನಿಮಿಷ ಲೈನಲ್ಲಿ ಇರು. ವಿಜಯಾಂಬಿಕಾ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮೇಡಮ್, 100 ವರ್ಷ ಆಯ್ಸು ಮೇಡಮ್ ನಿಮಗೆ. ಇಷ್ಟೊತ್ತು ತನಕ ಶ್ರೀವಲ್ಲಿ ಜೊತೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ಶ್ರೀವಲ್ಲಿ ಜೊತೆನಾ? ಅಯ್ಯೋ, ಅವಳಂತೂ ನಿಮ್ಮನ್ನು ಹಾಡಿ ಹೊಗಳ್ತಾ ಇದ್ಲು ಮೇಡಮ್. ಈ ಶ್ರಾವಣಿ ಮತ್ತೆ ಸುಬ್ಬು ಮದುವೆ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕಲ್ಲ, ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡ್ತಾ ಇದ್ದೆ ಮೇಡಮ್. ಒಂದು ನಿಮಿಷ ಲೈನಲ್ಲಿ ಇರಿ, ಕಾನ್ಫರೆನ್ಸ್ ಹಾಕ್ಬಿಡ್ತೀನಿ. ಅಲ್ಲ, ಹಲೋ ಸುಂದ್ರ. ಹಲೋ ಮೇಡಮ್, ನಮಸ್ತೆ. ಹಾ, ನಾನು ಈಗಷ್ಟೇ ಸುಂದರಣ್ಣನ ಜೊತೆ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ. ನೋಡಿದ್ರೆ ನೀವೇ ಫೋನ್ ಮಾಡಿಬಿಟ್ರಿ. ಹೌದು ಮೇಡಮ್. ಶ್ರೀವಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದಕ್ಕೆ ಸ್ವಲ್ಪ ಭಯ ಪಟ್ಟಿತ್ತು. ನಾನು ಧೈರ್ಯ ತುಂಬ್ತಾ ಇದ್ದೆ. ಭಯನಾ? ಯಾಕೆ? ಮೇಡಮ್, ನಾನೇನು ಭಯ ಪಡ್ತಿಲ್ಲ ಮೇಡಮ್. ನೀವಿರ್ಬೇಕಾದ್ರೆ ನನಗೆ ಯಾಕೆ ಭಯ ಹೇಳಿ? ನೋಡು ಶ್ರೀವಲ್ಲಿ, ನಾನು ಹೇಳಿದ್ದನ್ನ ನೀನು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಅದೇ ಮುಹೂರ್ತದಲ್ಲಿ ನಿನಗೂ ಸುಬ್ಬುಗೂ ಮದುವೆ ಆಗುತ್ತೆ. ಆ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇನೆ. ಇದುವರೆಗೂ ನಾವು ಅನ್ಕೊಂಡ ಹಾಗೆ ಯಾವುದು ನಡೀಲಿಲ್ಲ. ಆದರೆ ಇನ್ನು ಮುಂದೆ ನಾವು ಏನೇ ಮಾಡೋದಾದ್ರೂ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಆ ಶ್ರಾವಣಿ ನಮ್ಮ ಮಾತಲ್ಲೇ ಕುಗ್ಗಿಸ್ಬೇಕು. ಪದೇ ಪದೇ ಆ ಸುಬ್ಬು ನಿನಗೆ ಸಿಗಲ್ಲ, ಆ ಸುಬ್ಬು ನಿನಗೆ ಸಿಗಲ್ಲ ಅಂತ ಹೇಳ್ತಾ ಇರಬೇಕು. ಆಗಲೇ ಅವಳು ಕುಗ್ಗಿ ಹೋಗೋದು. ನಮ್ಮ ಶತ್ರುನ ಯಾವತ್ತೂ ನಾವು ಕುಗ್ಗಿಸ್ಬೇಕು. ಆವಾಗ ಅವ್ರ ಕಾನ್ಫಿಡೆನ್ಸೇ ಇರೋದಿಲ್ಲ. ಆಗ ನಮ್ಮ ಆಟ ಎಲ್ಲ ಕರೆಕ್ಟಾಗಿ ನಡೆಯುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಮೇಡಮ್. ಈಗಾಗಲೇ ನನ್ನ ಆಟನ ಶುರು ಮಾಡಿದ್ದೀನಿ. ಶ್ರಾವಣಿ ಪ್ರತಿ ಸತಿ ನನ್ನ ಎದುರಿಗೆ ಬಂದಾಗಲೂ ಸುಬ್ಬು ನನಗೆ ಸಿಗೋದು, ಸುಬ್ಬು ನಾನೇ ಮದುವೆ ಆಗೋದು ಅಂತ ಹೇಳ್ತಾನೆ ಇರ್ತೀನಿ. ಹೇಗಿದ್ರು ಅದು ನಿಜಾನೇ ಅಲ್ವಾ ಮೇಡಮ್? ವೆರಿ ಗುಡ್ ಶ್ರೀವಲ್ಲಿ. ಇಷ್ಟು ಮಾಡಿ ಸಾಕು. ಮುಂದಕ್ಕೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರಿ ಶ್ರೀವಲ್ಲಿ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ನಾನೀಗ ಸುಂದರನ ಹತ್ರ ಸ್ವಲ್ಪ ಮಾತಾಡಬೇಕು. ಸುಂದರ, ಒಂದು ಮುಖ್ಯವಾದ ವಿಷಯ. ಹೇಳಿ ಮೇಡಮ್. ಇತ್ತೀಚೆಗೆ ನೀನು ಶ್ರಾವಣಿ ಬಗ್ಗೆ ಯಾವ ಇನ್ಫಾರ್ಮೇಶನ್ ನನಗೆ ಕೊಡ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದೆ ನೀನು? ಮೇಡಮ್, ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ ಮೇಡಮ್? ಅವರಿಬ್ರು ಮದುವೆ ಓಡಾಟದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದಾರೆ. ನನ್ನ ಕೈಗೆ ಸಿಗ್ತಾ ಇಲ್ಲ. ನೋಡು ಸುಂದರ, ದಿಸ್ ಇಸ್ ದ ರೈಟ್ ಟೈಮ್. ಈ ಮದುವೆ ಗಡಿಬಿಡಿಯಲ್ಲಿ ನಮ್ಮ ಕೆಲಸನ ಮರಿಬಾರ್ದು. ಈಗಲೇ ಅದು ತುಂಬ ಇಂಪಾರ್ಟೆಂಟ್. ಅವಳು ಏನು ಮಾಡ್ತಾಳೆ, ಯಾರ ಹತ್ರ ಮಾತಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಅವಳ ಪ್ಲಾನ್ಸ್ ಏನು ಅಂತ ನೀನು ಇನ್ಫಾರ್ಮ್ ಮಾಡಬೇಕು. ನೀವು ಈ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಮೇಡಮ್? ವೀರು ಸುಬ್ಬುಗೂ ಶ್ರಾವಣಿಗೂ ಮತ್ತೆ ಮದುವೆ ಮಾಡ್ತೀನಿ ಅಂತ ಹೇಳಿದಂತಾನೆ. ಸುಬ್ಬುಗೆ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ. ಇಂಥ ಟೈಮಲ್ಲಿ ಅವಳು ಏನು ಪ್ಲಾನ್ ಮಾಡ್ತಾಳೆ ಅಂತ ನಮ್ಗೆ ತಿಳ್ಕೊಳ್ಳೋದು ಬೇಡವಾ? ನೋಡು, ನಾನು ಶ್ರೀವಲ್ಲಿಗೂ ಸುಬ್ಬುಗೂ ಮದುವೆ ಮಾಡಿಸ್ಬೇಕು ಅಂದ್ರೆ ಮೊದಲು ಶ್ರಾವಣಿ ಸುಬ್ಬು ದೂರ ಆಗ್ಬೇಕು. ಆ ಶ್ರಾವಣಿ ಸುಬ್ಬುನ ಏನಾದ್ರೂ ಹೋಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಆ ವಿಷಯ ನನಗೆ ಗೊತ್ತಾಗ್ಬೇಕು. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ ಮೇಡಮ್. ಮನೆ ಹಾಳು ಮಾಡೋ ಮಾತುಗಳು ಮನಸ್ಸಿಗೆ ಬೇಗ ನಾಟುತ್ತೆ. ವಾಟ್? ಅದೇ ಮೇಡಮ್, ಸುಬ್ಬು ಮತ್ತೆ ಶ್ರಾವಣಿ ಜೀವನನ ಹಾಳು ಮಾಡಿ ಸುಬ್ಬು ಜೊತೆ ಶ್ರೀವಲ್ಲಿ ಮದುವೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ. ಸರಿ, ಒಟ್ನಲ್ಲಿ ಅಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ನಾನು ನಿನ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಗಾಟ್ ಇಟ್? ಸರಿ ಮೇಡಮ್, ಇಲ್ಲಿ ಏನು ನಡೆದ್ರು ತಕ್ಷಣ ನಾನು ನನಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಮೇಡಮ್. ಯು ಆರ್ ಫೇತ್ಫುಲಿ ಸುಂದರ. ಕ್ರೇಜಿ. ನೋಡಿದ್ರೆ ಮೇಡಮ್, ಇವರೆಲ್ಲ ಸೇರಿಕೊಂಡು ಯಾವ ಲೆವೆಲ್ಲಿಗೆ ಪ್ಲಾನ್ ಮಾಡಿದ್ದಾರೆ. ಇವರೆಲ್ಲ ಮನೆ ಹಾಳ್ರು ಮೇಡಮ್. ಅವ್ರು ಆ ಥರ ಪ್ಲಾನ್ ಮಾಡಿದ್ದಾರೆ ಅಂತ ನೀವು ಯಾವುದಕ್ಕೂ ಕುಗ್ಗಬಾರ್ದು ಮೇಡಮ್, ಸೋಲ್ಬಾರ್ದು. ಧೈರ್ಯವಾಗಿರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಬೇಜಾರ ಇಲ್ಲ ಸುಂದ್ರ ಅವರೇ,
ಇವ್ರು ಈ ರೀತಿ ಆಡ್ತಿರೋದಕ್ಕೆ ನನಗೆ ಬೇಜಾರಾಗ್ತಾ ಇಲ್ಲ. ನನ್ನ ಹಠ ಛಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ತನಕ ಸುಬ್ಬು ಪ್ರೀತಿನ ಪಡ್ಕೋಬೇಕು ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿದ್ದಿದ್ದು. ಆದರೆ ಇನ್ಮುಂದೆ ಈ ವಿಜಯಾಂಬಿಕಾ, ಶ್ರೀವಲ್ಲಿ ಮಾತ್ರ ಅಲ್ಲ, ಇಂಥ 100 ಜನ ಬಂದ್ರೂ ನಾನು ಸುಬ್ಬುನ ಪಡ್ಕೊಳ್ಳೇಬೇಕು ಅನ್ನೋ ಹಠನೂ ಬರ್ತಾ ಇದೆ. ಇಲ್ಲಿವರೆಗೂ ಭಯ, ಬೇಸರ, ಆತಂಕ ಎಲ್ಲ ಇತ್ತು. ಆದರೆ ಇನ್ಮುಂದೆ ನನ್ನ ಹಠ ಮತ್ತು ಛಲನೇ ಇದನ್ನೆಲ್ಲ ಮೀರಿಸಿ ನಿಲ್ಲುತ್ತೆ. ಇವರೇ ಈ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಾನಿನ್ನು ಯಾವ ಥರ ಯೋಚನೆ ಮಾಡ್ತೀನಿ ಅಂತ ನೋಡ್ತಾ ಇರಿ. ಸುಬ್ಬು ಯಾವತ್ತಿದ್ರೂ ಈ ಶ್ರಾವಣಿಗೆ ಮೀಸಲು. ಸುಬ್ಬು ನನ್ನವರು, ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಎಂತೆಂಥ ಹುಡುಗಿರನ್ನ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಪ್ರತಿ ಸಲ ರುಚಿ ನೋಡಿದ್ಮೇಲೆ ಮತ್ತೆ ಆ ಕಡೆ ತಲೆನೂ ಆಗ್ತಿರ್ಲಿಲ್ಲ. ಆದರೆ ಈ ಹಳ್ಳಿ ಹುಡುಗಿ ಒಂದೇ ಒಂದು ಸಲ ಸಿಕ್ಕರೆ ಸಾಕು ಅಂತ ಅನ್ಕೋತಾ ಇದ್ದೀನಿ. ಇವಳು ನನ್ನ ಕೈಗೆ ಸಿಗ್ತಿಲ್ಲ. ಮಾತೆತ್ತಿದ್ರೆ ಮನೆಯವರು, ದೇವರು, ತಾತ, ಅದು ಇದು ಅಂತಿರ್ತಾಳೆ. ಸರಿಯಾದ ಸಮಯ ಸಿಕ್ಕಿದ್ರೆ ಇವಳನ್ನ ಸರ್, ಗೊತ್ತಾಯ್ತು, ನಾನು ಹೋಗ್ತೀನಿ. ಹೊತ್ತಾಯ್ತು. ಯಾಕೆ ಸಾವಿತ್ರಿ, ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ? ಹಂಗಲ್ಲ ಸರ್, ನೀವು ಯಾಕೋ ಇವತ್ತು ಒಂಥರ ಮಾತಾಡ್ತೀವ್ರಿ. ಯಾವಾಗಲೂ ನಿಮ್ಮ ಜೊತೆಯಾಗೆ ಇರೋಕ್ಕಿಷ್ಟ. ಆದರೆ ಏನು, ಪ್ರೀತಿಸೋರು ಯಾವಾಗಲೂ ಜೊತೆಯಾಗಿರಬಾರ್ದ? ನಾನು ಪ್ರೀತಿಸ್ತಿರೋ ಈ ದೇವತೆನ ಕಣ್ತುಂಬ್ಕೋಬಾರ್ದ? ಅದು ಹಂಗಲ್ಲ. ಇವತ್ತು ಯಾಕೋ ನೀವು ಒಂಥರ ಮಾತಾಡ್ತಿದ್ದೀರಿ. ಈಟೊತ್ತು ನಿಮ್ಮನ್ನ ಮಡ್ಲಲ್ಲಿ ಮಲ್ಸ್ಕೊಂಡಿದ್ದೆ ತಪ್ಪು. ಮನ್ಸಿನಾಗೆ 108ಗಿಂತ ಆ ದ್ಯಾವ್ರ ಹೆಸರನ್ನ ಹೇಳ್ಕೊಂಡಿವ್ನಿ. ಅಂಥದ್ರಾಗೆ ನೀವು ಇವತ್ತು ಬ್ಯಾರೆ ರೀತಿನೇ ನೋಡ್ತಿದ್ದೀರಿ. ಬೇರೆ ಥರ ಅಂದರೆ? ಅಯ್ಯೋ, ಅದೆಲ್ಲ ಹೇಳೋಕ್ಕಾಗಕ್ಕಿಲ್ಲ. ನಾನು ಹೋಯ್ತೀನಿ ಸರ್. ಅಯ್ಯೋ ಸರ್, ಇದೆಲ್ಲ ತಪ್ಪು. ಇದೆಲ್ಲ ಏನಿದ್ರು ಮದುವೆ ಆದ್ಮೇಲೆ. ಸುಮ್ಮನೆ ಏನೇನು ಹೇಳ್ಬೇಡ ಸಾವಿತ್ರಿ. ಪ್ರೀತಿ ಮಾಡಿದ್ಮೇಲೆ ಮದುವೆ ಆದಾಗೆ ಅರ್ಥ. ನೀನಿವಾಗ ನನ್ನ ಹೆಂಡ್ತಿನೇ. ನನ್ನ ಮೊಬೈಲಲ್ಲಿ ನಿನ್ನ ನಂಬರ್ನ ಹೆಂಡ್ತಿ ಅಂತಲೇ ಸೇವ್ ಮಾಡಿದ್ದೀನಿ. ಆಧಾರ್ ಕಾರ್ಡಲ್ಲಿ ವೈಫ್ ಅನ್ನೋ ಜಾಗಕ್ಕೆ ನಿನ್ನ ಹೆಸರನ್ನೇ ಹೇಳಿದ್ದೀನಿ ಹಾಕೋದಕ್ಕೆ. ಇದು ಬಿಟ್ಟು ಇನ್ನು ಏನು ಮಾಡ್ಬೇಕು ಸಾವಿತ್ರಿ ನಾನು? ಇಷ್ಟೆಲ್ಲ ಆದರೂ ನಿನಗೆ ಮಾತ್ರ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಹೇಳು ಸಾವಿತ್ರಿ, ನಂಬಿಕೆ ಬರ್ತಿಲ್ವಾ? ಹಂಗಲ್ಲ ಸರ್, ಅದು ಮನೆ ಜನ ಒಪ್ಕೊಳ್ದೇನೆ. ಇವಳನ್ನು ಹೀಗೆಲ್ಲ ಪಳಗ್ಸೋದಕ್ಕಾಗಲ್ಲ. ಮಾಡ್ತೀನಿ. ಸರಿ ಬಿಡು ಸಾವಿತ್ರಿ, ನಿನಗೆ ಈ ಮನೆ ಜನನೇ ಮುಖ್ಯ ಅನ್ನೋದಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಆಯಿತು. ನಿನ್ನ ಬಾಯಿಂದ ಈ ಮಾತು ಬಂದಮೇಲೆ ನಾನು ಬದುಕಿದೇನು ಪ್ರಯೋಜನ? ಸರಿ ಬಿಡು, ಆಯಿತು. ಈ ಕ್ಷಣನೇ ಇಲ್ಲಿಂದ ಬಿದ್ದು ಸಾಯ್ತೀನಿ. ಆವಾಗಲಾದರೂ ನಿನಗೆ ನನ್ನ ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಅಲ್ವಾ? ಸಾಯ್ತೀನಿ. ಯಾಕೆ ನಾನು ತಡಿತಾ ಇದೆಯಾ? ಮದನ್ ಸರ್, ಹಿಂಗೆಲ್ಲ ಮಾಡ್ಕೋಬೇಡಿ. ನಾನು ಹೇಳಿದ್ದು ಹಂಗಲ್ಲ. ಮತ್ತಿನ್ ಯಾವ ರೀತಿ? ನನ್ನ ಹೆಂಡ್ತಿನ ನಾನು ಮುಟ್ದೆ, ಆಸೆಯಿಂದ ನೋಡಿದೆ, ಅದು ತಪ್ಪ? ಒಂದು ತಾಳಿ ಕಟ್ಟಿದ ತಕ್ಷಣ ನೀನು ನನ್ನ ಹೆಂಡತಿ ಆಗ್ಬಿಡ್ತೀಯ? ಮನಸ್ಸಲ್ಲಿದ್ರೆ, ಹೃದಯದಲ್ಲಿದ್ರೆ ನೀನು ನನ್ನ ಹೆಂಡತಿ ಅಲ್ವಾ? ನಾನಂತೂ ನಾನು ಸಾಯೋವರೆಗೂ ಸಾವಿತ್ರಿ ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಈ ಕ್ಷಣನೇ ಇಲ್ಲಿಂದ ಬಿದ್ದು ಸಾಯ್ತೀನಿ ಅಂದೆ. ಏನು ಸಾವಿತ್ರಿ ನೀನು? ನಾನು ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದೆಯಾ ಅಲ್ವಾ? ಇಲ್ಲ ಸಾವಿತ್ರಿ, ನಾನು ನಿನ್ನ ನೋಡ್ತಿರೋದು ಪ್ರೀತಿಯಿಂದ. ಆದರೂ ನಿನಗೆ ಈ ರೀತಿಯೆಲ್ಲ ಅನಿಸಿದೆ ಅಂದಮೇಲೆ ನಿನ್ನನ್ನು ಮುಟ್ಟಿರೋ ಈ ಕೈಗಳೇ ಇರಬಾರ್ದು. ನೀವು
ಮಾಡ್ಕೋಬೇಡಿ. ನಿಮ್ಗೆ ಗಾಯ ಆದ್ರೆ ನನಗೆ ನೋವಾಯ್ತದೆ. ನಿಮ್ಮ ಪ್ರೀತಿ ಮೇಲೆ ನನಗೆ ನಂಬಿಕೆ ಐತೆ. ನಾನು ನಂಬ್ತೀನಿ. ನೀವು ನನ್ನನ್ನು ಮುಟ್ಟಿದ್ರೆ ಯಾವ ತಪ್ಪು ಇಲ್ಲ. ನೀವು ಯಾಕೆ ಹಿಂಗೆಲ್ಲ ಮಾಡ್ಕೊಳ್ತಿದ್ದೀರಾ? ನನ್ನನ್ನು ಮುಟ್ಟೋ ಅಧಿಕಾರ ನಿಮ್ಗಲ್ದೆ ಬೇರೆ ಇನ್ಯಾರಿಗೈತೆ? ಸಾವಿತ್ರಿ, ನಮ್ಮಿಬ್ಬರು ಆತ್ಮಗಳು ಈಗಾಗಲೇ ಒಂದಾಗೋಗಿದೆ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಾನು ನಿಂಗೆ ಹೇಳ್ತೇನೆ, ಬಾ. ಅಂತೂ ಇಂತೂ ಇವತ್ತು ಸಿಕ್ಕದ್ದು. ಏನ್ರಿ ಕಾಂತಮ್ಮನವ್ರೆ, ಏನಾಯ್ತು? ಯಾಕೆ ಹಿಂಗ್ ಓಡ್ ಬರ್ತಾ ಇದ್ದೀರಾ? ಅನಂತಶಯನ ಪದ್ಮನಾಭ. ಅಯ್ಯೋ ದೇವ್ರೇ, ನಮ್ಮ ಯಜಮಾನ್ರಿಗೆ ಏನಪ್ಪ ಆಯ್ತು? ಏನ್ರಿ ಆಯ್ತು ನಮ್ಮ ಯಜಮಾನ್ರಿಗೆ? ಅವ್ರಿಗೇನು ಆಗಿಲ್ಲ, ಅವರು ಬರ್ತಾ ಇದ್ದಾರೆ ಅಂದೆ. ಅಯ್ಯೋ ನೀವೇನ್ರಿ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಿಂದ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ವಿಶಾಲು, ಬೆಳಗ್ಗೆ ಮನೆ ಬಿಟ್ಟು ಹೋದ ಗಂಡ ರಾತ್ರಿ ಇಷ್ಟೊತ್ತಾದ ಮೇಲೆ ಮನೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಎಲ್ಲೋಗಿದ್ರಿ, ಯಾಕೆ ಹೋಗಿದ್ರಿ, ಯಾರ ಜೊತೆಗೆ ಹೋಗಿದ್ರಿ, ಏನು ಮಾಡಕ್ಕೆ ಹೋಗಿದ್ರಿ, ಏನು ತರಕ್ಕೆ ಹೋಗಿದ್ರಿ ಅಂತೆಲ್ಲ ವಿಚಾರಿಸ್ಕೋಬೇಕು ತಾನೇ. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅವ್ರ ಹತ್ರ ಬರ್ತಿದ್ದಂಗೆ ಅಂತ ಮೂಸ್ ನೋಡ್ಬಿಡ್ತಿದ್ದೆ. ಮೂಸ್ ನೋಡ್ತಿದ್ರಾ? ಯಾಕೆ? ಓ ಕುಡ್ಕೊಂಡು ಬಂದವ್ರ ಅಂತನಾ? ಅಯ್ಯೋ ದಡ್ಡಿ, ಕುಡುಕು ಗಂಡನ್ನ ಹೆಂಗೆ ಬೇಕಾದರೂ ಸಹಿಸ್ಕೋಬೋದು ಕಣೆ ವಿಶಾಲು. ಆದರೆ ಗಂಡನ ಮೈ ಮೇಲಿಂದ ಬರೋ ಬೇರೆ ಹೆಂಗಸಿನ ಸೆಂಟು ಅಪ್ಪಿ ತಪ್ಪಿ ಅವ್ರ ಶರ್ಟ್ ಮೇಲೋ, ಕೆನ್ನೆ ಮೇಲೋ, ಕುತ್ತಿಗೆ ಮೇಲೋ ಲಿಪ್ಸ್ಟಿಕ್ಕಿನ ಮಾರ್ಕು, ಬಟ್ಟೆ ಮೇಲೆ ಉದ್ದವಾದ ಕೂದಲು, ಇದೇನಾರ ಸಿಗುತ್ತಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ಆಮೇಲೆ ಪ್ಯಾಂಟಿನ ಜೇಬಿಗೆ ಕೈ ಹಾಕ್ತಿದ್ದೆ. ಪ್ಯಾಂಟಿನ ಜೇಬಲ್ಲ? ಅಯ್ಯಯ್ಯ, ಏನನ್ನು ತಿಳ್ಕೊಬಿಡತಾಯಿ ನೀನು. ಅದು ಗಂಡನ ಪ್ಯಾಂಟಿನ ಜೇಬಲ್ಲಿ ಬಸ್ಸಿನ ಟಿಕೆಟು ಇಲ್ಲ ಸಿನಿಮಾ ಟಿಕೆಟು ಸಿಗ್ತಾವ ಅಂತ ಹುಡುಕ್ತಿದ್ದೆ. ಯಾಕೆಂದರೆ ನಮಗೆ ಯಾಮಾರಿಸಿ ಅವ್ರು ಏನಾದರೂ ಟ್ರಿಪ್ಪು ಅಥವಾ ಸಿನಿಮಾದಲ್ಲೋ ಹೋಗಿ ಕೂತ್ಕೊಂಡು ಬಂದಿದ್ರೆ ನಮಗೇನು ಗೊತ್ತಾಗ್ತಿತ್ತು? ಆದರೆ ನಾನು ನನ್ನ ಗಂಡನ್ನ ಅನುಮಾನ ಪಡಬೇಕು ಅಂತೀರಾ? ಏನೇ ವಿಶಾಲು ಇದು? ಹೆಂಗಸರು ಅನುಮಾನ ಪಟ್ರೇನೆ ಹೆಂಗಸರಿಗೆ ಒಂದು ಕಳೆ. ನಾವು ನಮ್ಮ ಮನೆಯನ್ನ, ಮನೆತನನ, ಮನೆ ಮರ್ಯಾದೆಯನ್ನ ಉಳಿಸೋದೇ ಅನುಮಾನ ಪಟ್ಟು. ನೋಡು ವಿಶಾಲು, ನಿನ್ನ ಬದುಕು ನನ್ನ ಬದುಕಿನ ಥರ ಆಗಬಾರ್ದು, ನಿನ್ನ ಗಂಡನು ನನ್ನ ಗಂಡನ ಥರ ಓಡೋಗಬಾರ್ದು ಅಂತ ಹೇಳ್ತಿದ್ದೀನಿ. ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನವ. ಇಷ್ಟಾದಮೇಲೆ ನಿನ್ನಿಷ್ಟ. ಅತ್ತೆ, ಅಪ್ಪನ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಮ್ಮ, ಅತ್ತೆ ಮಾತು ಕೇಳ್ಕೊಂಡು ನೀನು ಅಪ್ಪನ ಬಗ್ಗೆ ಅನುಮಾನ ಪಡಬೇಡ. ಲೇದಾನ, ನೀ ಸುಮ್ಮನೆ ಇರೆ, ನಿನಗೆ ಏನೂ ಗೊತ್ತಾಗಲ್ಲ. ನಿಮ್ಮ ಅಪ್ಪನ್ನು ಇತ್ತೀಚೆಗೆ ಒಂಥರ ನಡ್ಕೋತಾ ಇದ್ದಾರೆ. ಕಾಂತಮ್ಮ ಹೇಳ್ತಾರೆ ನೀ. ನನಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ. ಬಂತ ಶಬಾಷ್ ಶಬಾಷ್ ಕಡೆ. ಬಾ, ಇವಾಗಲೇ ಮೂಸು.
ರೀ ನಿಲ್ಲೆತ್ಕೊಳ್ರಿ. ಲೇ ವಿಶಾಲು, ಏನೇ ಇದೆಲ್ಲ? ಅರೆ ಅಯ್ಯೋ ತಿರ್ಗ್ರಿ. ಏಯ್ ವಿಶಾಲು, ಯಾಕೆ ಹಿಂಗೆ ಆಡ್ತಿದ್ಯಾ? ನಿಂಗೇನು ತಲೆಗಿಲೆ ಕೆಟ್ಟಿದ್ಯಾ? ಅಪ್ಪ, ಅನುಮಾನ ಅನ್ನೋ ಭೂತ ತಲೆ ಒಳಗಡೆ ಸೇರ್ಕೊಂಡ್ರೆ ಹೀಗೆ ಆಡೋದು. ಊಟನ? ಇಷ್ಟೊತ್ತು ಅಮ್ಮನ್ ಬೆನ್ಬಿದ್ದು ಇಲ್ದೇ ಇರೋ ವಿಷಯಗಳನ್ನೆಲ್ಲ ತಲೆಯಲ್ಲಿ ತುಂಬಿರೋ ಭೂತದ ಬಗ್ಗೆ ಮಾತಾಡ್ತಿದ್ದೆ. ಅಯ್ಯ ನಿನ್ನ ತಲೆಯಿರೋ ಭೂತ ಹೋಗೋವರೆಗೂ ಅದೇನು ಚೆಕ್ ಮಾಡ್ಕೋಬೇಕು ಅಂತಿದ್ಯೋ ಚೆಕ್ ಮಾಡ್ಕೊ. ನಾನು ಪ್ಯಾಂಟಿನ ಜೇಬ್ನ ಚೆಕ್ ಮಾಡಬೇಕು. ಪ್ಯಾಂಟಿನ ಜೇಬ ಏನಕ್ಕೆ? ಅದರಲ್ಲಿ ಸಿನಿಮಾ ಟಿಕೆಟು, ಬಸ್ ಟಿಕೆಟು ಇದೆಯಾ ಅಂತ ನೋಡ್ಬೇಕು, ಅದಕ್ಕೆ. ಅಯ್ಯೋ ದೇವ್ರೆ, ನಾನು ರಾಮಾಪುರಕ್ಕೆ ಹೋಗಿ ಬಂದಿರೋ ಬಸ್ ಟಿಕೆಟು ನನ್ನ ಜೇಬಲ್ಲೇ ಇದೆ. ಏನಾದರೂ ವಿಶಾಲ ಕೈಗೆ ಸಿಕ್ಬಿಟ್ರೆ? ಏ ಮೇಲ್ಗಡೆ ಜೋಬ್ ಬಿಡ್ರಿ, ಚೆಕ್ ಮಾಡಬೇಕು. ಬಂದ ಸುಬ್ರಹ್ಮಣ್ಯನ ಎಲ್ಲಿ? ಅಯ್ಯೋ 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 ವಿಶಾಲು, ನಿನ್ ಕಣ್ ಮುಂದೆ ನಿನಗೆ ಅನ್ಯಾಯ ಆಗ್ತಿದೆ ಅಲ್ಲೇ. ನಮ್ಮ ತಾಯಣ್ಣ ನಾನು ನೋಡಿದೆ, ಈ ಅನಂತಶಯನ ಪದ್ಮನಾಭ ನಿನಗೆ ಮೋಸ ಮಾಡ್ತಿದ್ದಾರೆ. ಜೇಬಲ್ಲಿ ಏನೋ ಇತ್ತು, ಅದು ಬಸ್ ಟಿಕೆಟ್ ಆಗಿರ್ಬೋದು, ಅದನ್ನ ಬಾಯಿಗೆ ಹಾಕೊಂಡ್ರು. ಜೇಬಲ್ಲಿ ಇದ್ದದನ್ನ ಬಾಯಿಗೆ ಹಾಕೊಂಡ್ರು. ಅಯ್ಯಯ್ಯೋ, ನನ್ನ ಗಂಡ ನನಗೆ ಮೋಸ ಮಾಡಿಬಿಟ್ರು. ಅದು ಈ ವಯಸ್ಸಿನಲ್ಲಿ ಬರಬಾರ್ದು. ನಿಮ್ಗೆ ಏನ್ರಿ ದೊಡ್ಡ ರೋಗ ಬಂದಿತ್ತು? ನನ್ನ ಮೇಲೆ ನನಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತ್ರಿ? ಸುಮ್ಮನೆ ಇರ್ತೀಯಾ? ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ? ಅತ್ತೆ, ಏನೇನೋ ಮಾತಾಡಿ ನಮ್ಮ ಅಮ್ಮನ ತಲೆ ಕೆಡಿಸ್ಬೇಡಿ. ನಾನೇಕೆ ತಲೆ ಕೆಡಿಸ್ಲಿ? ನಾನು ಸಂಸಾರನ ಉಳಿಸ್ತಾ ಇದ್ದೀನಿ. ಹಾಳಾಗಿ ಹೋಗ್ತಾ ಇರೋ ಗಂಡಸನ್ನ ಸರಿ ದಾರಿಗೆ ತರ್ತಾ ಇದ್ದೀನಿ. ಇಂಥ ಪುಣ್ಯ ಕಾರ್ಯ ಮಾಡಬೇಕಾದ್ರೆ ನೀನು ಸೈಲೆಂಟಾಗಿ ಸೈಡಲ್ಲಿ ನಿಂತು ಬಿಡಬೇಕು. ನೋಡು ವಿಶಾಲು, ನನ್ನ ಗಂಡ ಏನೋ ರಾತ್ರಿ ಹೋದ. ಆದರೆ ನಿನ್ನ ಗಂಡ ಬೆಳಬೆಳಗಿನ ತಟ್ಟೆ ಇಡ್ಲಿ ತರ್ತೀನಿ ಅಂತ ಹೇಳಿ ತಟ್ ಅಂತ ಮಾಯ ಆಗಬಾರ್ದು. ಯಾಕಜ್ಜಿ ಮಾತಿಗೂ ತಟ್ಟೆ ಇಡ್ಲಿ ಅಂತಿರ್ತೀಯ? ನೀನು ಹೀಗೆ ಹೇಳ್ತಿದ್ರೆ ನಂಗೂ ತಟ್ಟೆ ಇಡ್ಲಿ ತಿನ್ಬೇಕು ಅಂತ ಅನ್ಸುತ್ತೆ. ನಾನು ಅಪ್ಪನ ಹತ್ರ ತರಿಸ್ಕೊಂಡು ತಿನ್ಲಾ? ಐಶೋ, ಮುಚ್ಚೆ ಬಾಯಿ. ತಟ್ಟೆ ಇಡ್ಲಿ ಅಂತ ತಟ್ಟೆ ಇಡ್ಲಿನೂ ಬೇಡ, ನಿಮ್ಮಪ್ಪ ತಟ್ಟಂತ ಮಾಯ ಆಗೋದು ಬೇಡ. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಪ್ಪ, ಯಾಕಪ್ಪ ಹೀಗೆಲ್ಲ ಆಡ್ತಿದೀಯಾ? ಯಾಕಮ್ಮನ ಹತ್ರ ಸುಳ್ಳು ಹೇಳ್ತಿದ್ಯಾ? ಜೇಬಲ್ಲಿ ಏನಿತ್ತು? ಹೇಳ್ರಿ, ಜೇಬಲ್ಲಿ ಏನಿತ್ತು? ಅದು ಅದೇ ಏನು ಅಂತ ಹೇಳಿ, ಜೇಬಲ್ಲಿ ಏನಿತ್ತು ಅಂತ. ನೀವೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ. ಹರಿಕಣೆ ವಿಶಾಲು, ನಿನ್ನಿಂದ ಮುಚ್ಚಿಟ್ಟಿದ್ದು ನಿಜ. ನನ್ನಿಂದ ಮುಚ್ಚಿಟ್ಟಿದ್ದಾರಂತೆ? ಅದೇನು ಮುಚ್ಚಿಟ್ಟಿದ್ದೀರಂತ ಹೇಳ್ರಿ. ಜೇಬಲ್ಲಿತ್ತಲ್ಲ ಅದನ್ನ. ಅದೇ ಜೇಬಲ್ಲಿ ಏನಿತ್ತು ಅಂತ ಹೇಳಿ ಅಂತಿರೋದು. ಶಬಾಷ್ ವಿಶಾಲು, ಕೇಳು. ಜೇಬಲ್ಲಿದ್ದದ್ದೇನು? ಪೆಪ್ಪರ್ಮೆಂಟು. ಪೆಪ್ಪರ್ಮೆಂಟಾ? ರೀ, ಏನ್ರಿ ಹೇಳ್ತಾ ಇದ್ದೀರಾ? ಮತ್ತಿನ್ನೇನೋ ವಿಶಾಲು, ನನಗೆ ಆಗಲೇ ಶುಗರ್ ಬಂದ್ಬಿಟ್ಟಿದೆ ಅಂತ ಕಾಫಿ ಟಿವಿಯಲ್ಲಿ ಸಕ್ಕರೆ ಕಮ್ಮಿ ಆಗ್ತೀಯಾ, ಬೆಲ್ಲ ತಿನ್ನೋಕ್ಕೂ ಬಿಡಲ್ಲ. ಅದಕ್ಕೆ ಬಾಯಿ ಚಪ್ಪಲ ಒಂದೆರಡು ಪೆಪ್ಪರ್ಮೆಂಟ್ ತಗೊಂಡು ಜೇಬಲ್ಲಿ ಇಟ್ಕೊಂಡಿದ್ದೆ. ಎಲ್ಲಿ ನೀನು ನೋಡ್ಬಿಟ್ರೆ ಭಯ ಆಗುತ್ತೆ ಅಂತ ಎತ್ತಿ ಬಾಯಿಗೆ ಹಾಕೊಂಬಿಟ್ಟೆ. ಅಯ್ಯೋ ತಾತ, ಇದೇನಿದು? ಚಿಕ್ಕ ಮಕ್ಕಳ ಹಾಗೆ ಪೆಪ್ಪರ್ಮೆಂಟ್ನ ಕದ್ದು ಮುಚ್ಚಿ ತಿನ್ಬೇಕಾ? ಅಯ್ಯೋ ಕಂದ, ನನಗೇನು ಮಾಡಲಿ, ನಿಮ್ಮ ಅಜ್ಜಿ ನಂಗೆ ತಿನ್ನೋಕ್ಕೆ ಬಿಡಲ್ವಲ್ಲ. ಅದಕ್ಕೆ ಬಾಯಿ ಚಪ್ಪಲಿಕ್ಕೆ ಒಂದೆರಡು ಪೆಪ್ಪರ್ಮೆಂಟ್ ತಗೊಂಡೆ. ಇನ್ಮೇಲೆ ಅಂಗಡಿಗೆ ಹೋದಾಗ ನಿನಗೋಸ್ಕರ 2 ಎಕ್ಸ್ಟ್ರಾ ತಗೊಂಡು ಇಟ್ಕೊಂಡಿರ್ತೀನಿ. ರೀ, ನೀವು ಹೇಳ್ತಿರೋದು ನಿಜನಾ? ನಿಮ್ಮ ಮಾತು ನಂಬೋದಾ? ಅಯ್ಯಯ್ಯೋ, ನಿನ್ನ ಮೇಲೆ ಆಣೆ ಕಡೆ. ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಯಾವ ಕೆಟ್ಟ ದಾರಿನೂ ಹಿಡ್ದಿಲ್ಲ. ಸುಮ್ಮನೆ ಅನುಮಾನ ಪಡ್ತಿದ್ಯಲ್ಲೇ. ನೋಡು,
ಕೈ ಕಾಲು ತೊಳ್ಕೊಂಡ್ಬಿಡ್ತೀನಿ. ಏನಾದರೂ ತಿಂಡಿ ಕೊಡು, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಚಿನ್ನ ಚಿನ್ನ ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ದದ್ದಿ. ಚಿನ್ನ ಅಂತೆ ಚಿನ್ನ. ಇನ್ನು ಈರುಳ್ಳಿನೇ ಹೆಚ್ಚಿಲ್ಲ, ತಿಂಡಿ ಕೊಡ್ತಾಳೆ. ಹೋಗೇ ಹೋಗು, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ.